ಫೀಮೇಲ್ ನಾರ್ಸಿಸಿಸ್ಟ್ ಇವರು ಯಾವ ರೀತಿ ನಡ್ಕೊಳ್ತಾರೆ ಅನ್ನುವುದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇ ವಿಚಾರ ಏನಾಗುತ್ತೆ ಅಂದರೆ, ಇವರು ಏನೇ ಮಾಡಿದ್ರೂ ಕೂಡ ಒಂದು ಬೆನಿಫಿಟ್ಗೋಸ್ಕರ ಮಾಡ್ತಾರೆ. ಏನಾದರೂ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಯಾರ ಜೊತೆ ಆದರೂ ಕ್ಲೋಸ್ ಆಗ್ತಾ ಇದ್ದಾರೆ ಅಥವಾ ಅಪ್ರೋಚ್ ಆಗ್ತಾ ಇದ್ದಾರೆ ಅಂದರೂ ಕೂಡ ಅವ್ರಿಗೇನು ಸಿಗುತ್ತೆ, ಲಾಭ ಏನಿದೆ ಎಲ್ಲವನ್ನು ಕ್ಯಾಲ್ಕ್ಯುಲೇಟಿವ್ ಆಗಿ ನೋಡ್ತಾ ಬರ್ತಾರೆ. ಮತ್ತು ಎಂಪತಿ ಅಂತ ಹೇಳ್ತೀವಿ, ಅದು ಹೆಣ್ಣಿನಲ್ಲಿ ಹೆಚ್ಚಿರುತ್ತೆ ಅಕಾರ್ಡಿಂಗ್ ಟು ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುಲಿನ್ ಎನರ್ಜಿ. ಆ ಸಹಾನುಭೂತಿ ಅನ್ನುವಂಥದ್ದು, ಮಮಕಾರ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಬರುತ್ತೆ. ಯಾಕಂದರೆ ನಾವು ಹೆಣ್ಣನ್ನು ಒಂದು ಸಹಾನುಭೂತಿಯ ಪ್ರತಿಮೆಗೆ ಹೋಲಿಸ್ತೀವಿ, ಆ ಮಮತೆಯ ಪ್ರತಿರೂಪಕ್ಕೆ ಹೋಲಿಸ್ತೀವಿ, ಹಾಗೂ ಹೆಣ್ಣನ್ನು ನಾವು ಭೂಮಿಗೂ ಹೋಲಿಸ್ತೀವಿ, ಅಷ್ಟು ತಾಳ್ಮೆ ಇರುತ್ತೆ ಅಂತ. ಈ ಕ್ವಾಲಿಟೀಸ್ನ ಈ ನಾರ್ಸಿಸಿಸ್ಟ್, ಫೀಮೇಲ್ ನಾರ್ಸಿಸಿಸ್ಟ್ ಹೊಂದಿರೋದಿಲ್ಲ. ಅಂದರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದಕ್ಕೆ ಸ್ಪಂದಿಸೋದಿಲ್ಲ. ಜನರಿಗೇನಾದರೂ ಹರ್ಟ್ ಆಯಿತು, ಅವರಿಂದ ಹರ್ಟ್ ಆಯಿತು ಅಂದರೆ ಅದಕ್ಕೆ ಅವರು ಕರೆಕ್ಟಾಗಿ ಪ್ರತಿಕ್ರಿಯಿಸುವುದಿಲ್ಲ. ಹಾಗೂ ಬೇರೆಯವರ ನೋವಿನಲ್ಲಿ ಖುಷಿಯನ್ನು ಪಡೀತಾರೆ. ಸೊ ಲ್ಯಾಕ್ ಆಫ್ ಎಂಪತಿ ಇರುತ್ತೆ ಫೀಮೇಲ್ ನಾರ್ಸಿಸಿಸ್ಟ್ಗೆ. ಮತ್ತು ಬೌಂಡ್ರೀಸ್ ಇರೋದಿಲ್ಲ. ಇವ್ರ ಬೌಂಡ್ರೀಸ್ ಅಂದರೆ ಏನು ಅಂತ ಕ್ವೆಶನ್ ಮಾಡಬೇಕು, ಹಂಗಿರುತ್ತೆ. ಅರ್ಥ ಏನು ಅಂದರೆ, ಒಬ್ಬರು ಫೋನ್ ಚೆಕ್ ಮಾಡುವಂಥದ್ದು, ಕರೀಲಿಲ್ಲ ಅಂದರೂ ಆ ಜಾಗಕ್ಕೆ ಹೋಗುವಂಥದ್ದು, ಅಂದರೆ ಎಲ್ಲರನ್ನು ಗ್ರ್ಯಾಂಟೆಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಹೀಗೆ ಮಾತಾಡಿದ್ರೆ ಅವ್ರು ಏನು ಅಂದ್ಕೊಳ್ಬಹುದು ಅಂತ ಕೂಡ ಯೋಚನೆ ಮಾಡೋದಿಲ್ಲ. ಅವ್ರ ಪ್ರಕಾರ, ಫೀಮೇಲ್ ನಾರ್ಸಿಸಿಸ್ಟ್ ಪ್ರಕಾರ, ಅವರ ನೋವಿದೆಯಲ್ಲ ದೊಡ್ಡ ವಿಷಯ, ಆದರೆ ಬೇರೆಯವ್ರ ನೋವಿದೆಯಲ್ಲ ಅದು ಏನಕ್ಕೂ ಮ್ಯಾಟರೇ ಅಲ್ಲ. ಬೇರೆಯವರ ನೋವನ್ನು ಕೂಡ ಕನ್ಸಿಡರು ಮಾಡೋದಿಲ್ಲ, ಹಾಗೂ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಬೇಸಿಕ್ಲಿ ದೇ ಆರ್ ಪೀಪಲ್ ಯೂಸರ್ಸ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್, ಗಾಸಿಪ್ ಗ್ಯಾಂಗ್. ಇವರಲ್ಲಿ ಇನ್ನೊಂದು ಕ್ವಾಲಿಟಿ ಇರುತ್ತೆ ಈ ಹೆಣ್ಣಲ್ಲಿ, ಗಾಸಿಪಿಂಗ್ ಮಾಡುವಂಥ ಒಂದು ಗ್ರೂಪ್ನ ಸೆಟ್ ಮಾಡ್ಕೊಂಡಿರ್ತಾರೆ. ವೀಕ್ ಪರ್ಸ್ನಾಲಿಟಿ ಇರುವಂಥ, ವೀಕ್ ಮೈಂಡ್ಸೆಟ್ ಇರುವಂಥ ಒಂದು ಗ್ಯಾಂಗ್ನ ಅವರು ಇಟ್ಕೊಂಡಿರ್ತಾರೆ. ಅವರ ಜೊತೆ ಅವರ ತಾಳಕ್ಕೆ ಕುಣಿಯುವಂಥ ಜನರನ್ನೇ ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಅವ್ರು ಹ್ಞೂ ಅಂದರೆ ಹ್ಞೂ, ಇಲ್ಲ ಅಂದರೆ ಇಲ್ಲ, ಕಪ್ಪು ಕಾಗೆ ಬಿಳಿ ಕಾಗೆ ಅಂತ ಹೇಳಿದ್ರು ಅದನ್ನು ಒಪ್ಕೊಳ್ಳುವಂಥ ಒಂದು ಗ್ಯಾಂಗ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಂಥ ಅವರ ಜೊತೆ ಬೇರೆಯವ್ರ ಬಗ್ಗೆ ಹೀಯಾಳಿಸುವಂಥದ್ದು, ಬೇರೆಯವ್ರನ್ನ ಕೀಡಾಗಿ ನೋಡುವಂಥದ್ದು, ಬೇರೆಯವ್ರನ್ನ ಆಡ್ಕೊಳ್ಳುವಂಥದ್ದು, ಬೇರೆಯವರ ಯಶಸ್ಸನ್ನು ಸಹಿಸ್ಕೊಳ್ಳೋಕ್ಕಾಗದೆ ಅದನ್ನು ಕೆಟ್ಟದಾಗಿ ಮಾತಾಡುವಂಥದ್ದು. ಇವರು ಗಾಸಿಪ್ ಕ್ವೀನ್ಸ್ ಅಂತ ಹೇಳ್ತೀವಿ. ಗಾಸಿಪ್ ತುಂಬ ಬೇಗ ಹರಡಿಸ್ಬಿಡ್ತಾರೆ. ಒಂದು ಆಫೀಸಲ್ಲಿದ್ದಾರೆ ಅಂದರೆ ಇವರು ಲೀಡರ್ ಆಗಿರ್ತಾರೆ ಗಾಸಿಪ್ ಗ್ಯಾಂಗಿಗೆ. ದೇ ಆರ್ ಫೀಮೇಲ್ ನಾರ್ಸಿಸಿಸ್ಟ್ ಬಿಕಾಸ್ ಅವರ ಗೆಲುವನ್ನು ಅವರು ತುಂಬ ಎಂಜಾಯ್ ಮಾಡ್ತಾರೆ, ಹಾಗೂ ತುಂಬಾ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಬೇರೆಯವರ ಒಂದು ವಿನ್ ಬಂದಾಗ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಮತ್ತು ಅವರು ಅವರ ಅಂದವನ್ನು ಒಂದು ದಾಳವಾಗಿ ಬಳಸ್ಕೊಳ್ತಾರೆ. ಅರ್ಥ ಏನು ಅಂದರೆ, ಅವರ ಅಂದದಿಂದ ಬೇರೆಯವ್ರನ್ನ ಹೇಗೆ ಮರಳು ಮಾಡುವಂಥದ್ದು. ಅವರು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಅವ್ರಿಗೋಸ್ಕರ ಆಗಿರೋದಿಲ್ಲ, ಬೇರೆಯವ್ರನ್ನ ಹಳ್ಳಕ್ಕೆ ಹೇಗೆ ಬೀಳಿಸೋದು ಅನ್ನುವಂಥ ಒಂದು ವಿಷಯಕ್ಕೋಸ್ಕರ. ಸೊ ದೇ ಯೂಸ್ ದಿಯರ್ ಬ್ಯೂಟಿ ಫಾರ್ ಆಲ್ ಬ್ಯಾಡ್ ಥಿಂಗ್ಸ್ ಅಂತ ಹೇಳ್ತೀವಿ. ಇವರು ಎಕ್ಸ್ಟ್ರೀಮ್ ಲೆವೆಲ್ ಅಟೆನ್ಷನ್ ಸೀಕರ್ಸ್ ಆಗಿರ್ತಾರೆ, ಮತ್ತು ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ಕೂಡ ಇರುತ್ತೆ. ಹಾಗೂ ಬ್ಯೂಟಿ ಅಂದಾಗ ಅವ್ರಿಗೆ ಅದು ಫಸ್ಟ್ ಬಂದೇ ಬರುತ್ತೆ. ಬ್ಯೂಟಿಗೋಸ್ಕರ ಎಷ್ಟು ಹಣ ಖರ್ಚು ಮಾಡೋಕ್ಕೂ ರೆಡಿ ಇರ್ತಾರೆ. ಯಾಕೆ ಅಂದರೆ ಅವರ ಪ್ರಕಾರ ಆ ಅಂದದಿಂದನೇ ಬೇರೆಯವ್ರನ್ನ ಮರಳು ಮಾಡ್ಬೋದು, ಬೇರೆಯವ್ರನ್ನ ಯುಟಿಲೈಸ್ ಮಾಡ್ಕೋಬೋದು, ಬೇರೆ ಇಂದ ತನಗೇನು ಬೇಕೋ ಅದನ್ನು ಪಡಿಬಹುದು ಅನ್ನುವಂಥ ಒಂದು ವಿಷಯವಾಗಿ. ಮತ್ತು ಯಾವಾಗ ಸಿಕ್ಕಾಕೊಂಡು ಬಿಡ್ತಾರೆ, ಯಾಕೆಂದರೆ ಇವರು ಸುಳ್ಳು ಕೂಡ ಹೇಳ್ತಾರೆ. ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂದರೆ ಅದರಿಂದ ಆಚೆ ಬರೋದಕ್ಕೆ ಈಸಿಯಾಗಿ ಸುಳ್ಳು ಹೇಳೋದು, ಈಸಿಯಾಗಿ ಮ್ಯಾನಿಪುಲೇಟ್ ಎಲ್ಲ ಮಾಡ್ತಾರೆ. ಯಾವಾಗ ಸಿಕ್ಕಾಕ್ಕೊಳ್ತಾರೆ, ರೆಡ್ ಹ್ಯಾಂಡೆಡಾಗಿ ಸಿಕ್ಕಾಕ್ಕೊಳ್ತಾರೆ, ಆವಾಗ ತುಂಬ ಇನ್ನೋಸೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ವಲ್ಲ, ಈ ಥರನೂ ಇರುತ್ತಾ, ಅಯ್ಯೋ ನನಗೆ ಯಾಕೋ ನನ್ನ ಕಡೆಯಿಂದ ತಪ್ಪಾಗಿದೆ, ಆದರೆ ದೇ ಡೋಂಟ್ ಆಕ್ಸೆಪ್ಟ್ ದೇರ್ ಫಾಲ್ಟ್ಸ್. ಈ ಥರ ತುಂಬಾ ಏನೋ ಅದ್ರ ಬಗ್ಗೆ ಅರಿವೇ ಇಲ್ಲ ಅನ್ನುವ ಹಾಗೆ ಆ್ಯಕ್ಟಿಂಗ್ ಮಾಡ್ತಾರೆ. ದೇ ಆರ್ ದ ಬೆಸ್ಟ್ ಆ್ಯಕ್ಟರ್ಸ್ ಯಾವಾಗ ಅವರು ರೆಡ್ ಹ್ಯಾಂಡೆಡಾಗಿ ಸಿಕ್ಕಾಕೊಳ್ತಾರೆ. ಸೊ ಇದೆಲ್ಲ ಫೀಮೇಲ್ ನಾರ್ಸಿಸಿಸ್ಟ್ಸ್ನ ಕ್ಯಾಟಗರಿಗೆ ನಾವು ಹಾಕುವಂಥ ವಿಷಯಗಳಾಗಿದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.